ದೂರವಿದ್ದು ಧೂಪ ಆಗ್ತೀಯಾ, ಹತ್ತಿರ ಇದ್ದು ಹೇಸಿಗೆ ಆಗ್ತೀಯಾ ಅಂಥೇಳಿ ಈ ಒಂದು ಮಾತನ್ನು ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗುರೂಜಿಯವರ ಆಗಮನ ಆಗಿದೆ. ಆ ಗುರೂಜಿಯವರು ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಮುಂದೆ ಏನಾಗಬಹುದು ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಹಿಂದೆ ಏನು ಮಾಡಿದ್ರಿ, ಏನಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಮಾತು ಯಾಕೆ ಹೇಳಿದ್ದೀನಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬರ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಗುರೂಜಿಯವರ ಆಗಮನ ಆಗಿದೆ ಅಲ್ವಾ, ಇಲ್ಲಿ ವರ್ತೂರ್ ಸಂತೋಷ್ ಅವರ ಭವಿಷ್ಯವನ್ನು ನುಡಿದಿದ್ದಾರೆ ಅಂತಲೇ ಹೇಳ್ಬೋದು. ಏನಂತ ಅಂದರೆ, ಈಗಾಗಲೇ ನೀವು ಒಂದು ಹಾಕ್ಸ್ಕೊಳ್ಬಾರ್ದಂತಹ ಒಂದು ಜಾಗದಲ್ಲಿ ಅಂದರೆ ಕಾಲಿಗೆ ಒಂದು ಅಚ್ಚೆಯನ್ನು ಹಾಕ್ಸ್ಕೊಂಡಿದ್ದೀರಾ, ಅಂದರೆ ಟ್ಯಾಟೂವನ್ನು ಹಾಕ್ಸ್ಕೊಂಡಿದ್ದೀರಾ. ಅದರಿಂದಾಗಿ ಯಾವತ್ತು ಹಾಕ್ಸ್ಕೊಂಡಿದ್ದೀರೋ ಅವತ್ತಿಂದ ನಿಮಗೆ ನೆಮ್ಮದಿನೇ ಇಲ್ಲ, ನೆಮ್ಮದಿ ಹೋಗ್ಬಿಟ್ಟದ ಅಂಥೇಳಿ ಈ ಒಂದು ಮಾತನ್ನು ಹೇಳಿದಾರ. ಹೌದು ಅಂತ ಹೇಳಿದಾರ. ಆಮೇಲೆ ನಮ್ರತಾ ಅವರಿಗೆ ಹೇಳಿದಾರ, ನಿಮ್ಮ ಭವಿಷ್ಯ ಈಗ ತುಂಬ ಚೆನ್ನಾಗಾಗುತ್ತೆ, ಆಮೇಲೆ ನಿಮ್ಮ ಜೀವನಕ್ಕೆ ಒಬ್ಬರ ಆಗಮನ ಆಗುತ್ತೆ, ಪ್ರಕಾಶಮಾನವಾಗುತ್ತೆ ಅಂತ ಹೇಳಿ ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಇಲ್ಲಿ ನೋಡ್ರಿ ನಿಜವಾದ ಸಂಕಷ್ಟ ಎದುರಾಗಿದ್ದಂದರೆ ಎಲ್ಲಿ ಅಂತ ಹೇಳ್ತೀನಿ. ಪ್ರತಾಪ್ ಅವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ಈಗ ನಿನ್ಗೆ ಫ್ಯಾಮಿಲಿ ಜೊತೆ ಇರೋದು ಅಂದರೆ ಕುಟುಂಬ ಜೊತೆ ಇರೋದು ಅಷ್ಟಾಗಿ ಸರಿಯಾಗಿ ಬರ್ತಿಲ್ಲ, ನೀನು ದೂರ ಇದ್ರೇ ಚೆನ್ನಾಗಿರುತ್ತೆ, ನೀನು ಹತ್ತಿರ ಆಗಿಬಿಟ್ರೆ ನಿನ್ನ ಮತ್ತೆ ಅದು ಇದಾಗಿ ದೂರ ಆಗ್ತೀಯಾ ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ಏನಂದ್ರೆ ನೀನು ಫ್ಯಾಮ್ಲಿಗ ದೂರ ಇದ್ದು ಧೂಪವಾಗ್ತೀಯಾ ಅಥವಾ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯಾ ಅಂಥೇಳಿ ಈ ಒಂದು ಮಾತನ್ನು ಹೇಳಿದಾರ. ಪ್ರತಾಪ್ ಅವರು ಗಳಗಳನೆ ಆಳಕ್ಕದ್ದು ಬಿಟ್ಟಿದ್ದಾರೆ ಪಾಪ ಅಂತಲೇ ಹೇಳ್ಬೋದು. ಅವರು 3 ವರ್ಷಗಳ ಕಾಲ ಮಾತಾಡಿರಲಿಲ್ಲ, ಮಾತಾಡ್ಬೇಕಂತ ಹೇಳೋದು ಎಷ್ಟು ಹತ್ತಿದ್ರು ಅಂತ ಹೇಳಿ ನಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ ಅಲ್ವಾ. ಸೊ ಬಿಗ್ ಬಾಸ್ ಅವರು ಅದನ್ನು ನೋಡದೆ ಅವ್ರ ಮನೆಯವ್ರನ್ನ ಕೂಡ ಕಳಿಸಿದ್ರು, ಮಾತಾಡ್ಸಿದ್ರು, ಎಲ್ಲ ಆಯಿತು. ಅವರಪ್ಪ ಅವರಮ್ಮ ಕೂಡ ಹೇಳಿದರು ಏನಂತಂದರೆ, ಇಷ್ಟು ವರ್ಷ ನೀನು ದೂರ ಇದ್ದೆ, ನಮ್ಮ ಜೊತೆ ಮಾತಾಡದೆ, ಯಾರೇನೋ ಅಂತಾರೆ ಅಂತ ಹೇಳಿ. ಇವಾಗ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ, ನಾವು ಕೂಡ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನಿಮ್ಮ ಮನೆ ಅದು, ಬಾ ಮನೆಗೆ ಬಾ, ಬಿಗ್ ಬಾಸ್ ಮುಗಿದ ಮೇಲೆ ಮನೆಗೆ ಬಾ, ನೀನು ಮನೆಗೆ ಇರು ಅಂತ ಹೇಳಿ ಒಂದು ಮಾತನ್ನ ಹೇಳಿ ಹೋಗಿದ್ದಾರೆ, ಧೈರ್ಯ ತುಂಬಿದಾರ. ಪ್ರತಾಪ್ ಅವರು ಕೂಡ ಬರ್ತೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ಹೇಳಿದ್ರು. ಆದರೆ ಆ ಒಂದು ಖುಷಿ ಒಂದು ತಿಂಗಳ ಕೂಡ ಉಳಿಲಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಸಂಕಷ್ಟ ಎದುರಾಗಿದೆ ಅಲ್ವಾ ಪ್ರತಾಪ್ ಅವ್ರಿಗೆ, ನೋಡೋಣ ಯಾವ ಥರ ನಿಭಾಯಿಸ್ತಾರೆ ಅಂತೇಳಿ. ಅವರು ನನ್ನಿಂದಾಗಿ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ನನ್ನಿಂದಾಗಿ ಇನ್ನೊಬ್ರಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಥಿಂಕ್ ಮಾಡೋ ವ್ಯಕ್ತಿ ಅಂತಲೇ ಹೇಳ್ಬೋದು. ಆದ್ರೆ ಇಲ್ಲಿ ಈಗ ಮತ್ತೆ ಇದೇ ಥರ ಸಂಕಷ್ಟ ಎದುರಾಗಿದೆ ಅಲ್ವಾ, ಅಂದರೆ ಮನೆಯವ್ರ ಜೊತೆನೇ ಇದ್ದರೆ ಹೇಸಿಗೆ ಆಗುತ್ತೀಯಾ ಅಂತ ಹೇಳಿ ಈ ಒಂದು ಮಾತನ್ನು ಗುರೂಜಿಯವರು ಹೇಳಿದಾರಲ್ವಾ. ಇದರಿಂದಾಗಿ ಪಾಪ ಪ್ರತಾಪ್ ಅವರು ಯಾವ ಥರ ನಿರ್ಧಾರ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಇದಕ್ಕೇನಾದರೂ ಪರಿಹಾರ ಇದೆನಾ ಇಲ್ವಾ ಅಂತಾನೂ ಗೊತ್ತಿಲ್ಲ, ನೋಡೋಣ. ಆದರೆ ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಈ ಒಂದು ಲೈಫಲ್ಲಿ ಎಲ್ಲರ ಲೈಫಲ್ಲಿ ಕೂಡ ಎಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅಲ್ಲಿ ಒಂದು ಪರಿಹಾರ ಕೂಡ ಜೊತೆಗೇ ಹುಟ್ಟಿರ್ತದೆ. ಆದರೆ ಅದನ್ನು ನಾವು ಸರಿಯಾಗಿ ನೋಡಬೇಕು, ಸರಿಯಾಗಿ ಗುರುತಿಸಬೇಕು. ಅವಾಗ ಮಾತ್ರ ಆ ಒಂದು ಸಮಸ್ಯೆಗೆ ಪರಿಹಾರ ನಮ್ಮ ಕೈಯಲ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ರತಾಪ್ ಅವರಿಗೆ ಬಂದಿರೋ ಸಂಕಷ್ಟಕ್ಕೆ ಆಮೇಲೆ ಅವ್ರಿಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಕೂಡ ಇದ್ದೇ ಇರುತ್ತಾ. ಆ ಒಂದು ಪರಿಹಾರ ಯಾವ ಥರ ಇದೆ ಅಂತ ಹೇಳಿ ಗುರೂಜಿಗಳು ಹೇಳಿರಬಹುದು ಅಂತ ಹೇಳಿ ಅನಿಸ್ತಿದೆ. ಬಟ್ ನೋಡೋಣ ಏನಾಗುತ್ತಿದೆ ಅಂತ ಹೇಳಿ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಉಳಿದಿರುವಂತಹ ಕಂಟೆಸ್ಟೆಂಟ್ಗಳ ಭವಿಷ್ಯ ಯಾವ ಥರ ಇದೆಯೋ, ಯಾರ್ಯಾರಿಗೆ ಏನೇನು ಸಂಕಷ್ಟ ಇದೆಯೋ ಕಾದು ನೋಡಬೇಕಾಗಿದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ಅಂದರೆ ಅವರು ಹೇಳ್ತಿದ್ರಲ್ವ, ನಾನು ಚೆನ್ನಾಗೇ ಇಲ್ಲ ಅಂದರೆ ಹೇಳಿದ್ರಲ್ವ ಅವರು ಏನಂತಂದರೆ, ಅಂದರೆ ಹೆಂಡತಿ ಕೂಡ ಜಗಳ ಆಗಿ ಆಮೇಲೆ ಹೆಂಡ್ತಿನ ಮನೆಯಿಂದ ಕರ್ಕೊಂಡು ಹೋಗಿದ್ರು ಅವರಪ್ಪ, ಆ ಒಂದು ಸಮಸ್ಯೆ ಎದುರಾಗಿತ್ತು ಅವ್ರಿಗೆ, ಅಂದರೆ ಅವಾಗ ನೆಮ್ಮದಿ ಇರಲಿಲ್ಲ ಅಂತಲೇ ಹೇಳ್ಬೋದು. ಇದೇ ಥರ ಒಂದಿಲ್ಲ ಒಂದು ಸಮಸ್ಯೆಗಳು ಅವ್ರಿಗೂ ಎದುರಾಗ್ತಾನೆ ಇದೆ ಅಲ್ವಾ. ಎಲ್ಲದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಅಂತ ಹೇಳಿ ಅನಿಸ್ತಿದೆ. ಬಟ್ ಈಗ ಪ್ರತಾಪ್ ಅವರು ಕಣ್ಣಿಗೆ ಕಾಣದೇ ಇರುವಂತಹ ದೇವರನ್ನು ನಂಬಿಬಿಟ್ಟು ಅಂದರೆ ಅವ್ರಿಗೆ ಹತ್ತಿರ ಆಗಬೇಕು ದೇವ್ರಿಗೆ ಅಂತ ಹೇಳಿ ಮನೆಯಿಂದ ದೂರ ಆಗ್ತಾರ, ಅಥವಾ ಕಣ್ಣಿಗೆ ಕಾಣುವಂತಹ ತಂದೆ ತಾಯಿಯಾದ ದೇವರಿಗೆ ಹತ್ತಿರವಾಗ್ತಾರ ಅಥವಾ ದೂರನೇ ಇರ್ತಾರ? ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.